ಹಾಯ್ ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಎಲ್ಲರೂ ಹೇಗಿದ್ರೆ ಯಾವಾಗಲೂ ಚೆನ್ನಾಗಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಇವತ್ತು ನನ್ನ ಫ್ರೆಂಡ್ ಮನೆಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. 17 ಇಯರ್ಸ್ ಆಫ್ ಫ್ರೆಂಡ್ಶಿಪ್ಪು. ನಾನು ನಿಮಗೆ ತೋರಿಸ್ತೀನಿ ನನ್ನ ಫ್ರೆಂಡ್ ಯಾರು ಅಂತ ಹೇಳ್ಬಿಟ್ಟು. ಇವಾಗ ನಮ್ಮ ಮಮ್ಮಿ ಮಾಡಿರೋ ಟಿಫನ್ ತಿಂದ್ಕೊಂಡು ನಾನು ನನ್ನ ಫ್ರೆಂಡ್ ಮನೇಲಿ ಇವಾಗ ಸ್ಟೇ ಆಗ್ತೀನಿ. ಅದರಿಂದ ನನಗೆ ಏನೇನು ಪ್ರಾಡಕ್ಟ್ಸ್ ಏನೇನಿದೆಯೋ ಡೈಲಿ ಪ್ರಾಡಕ್ಟ್ಸ್ ಅದನ್ನೆಲ್ಲ ಬ್ಯಾಗ್ ಒಳಗಡೆ ಹಾಕ್ಕೊಂಡು ನಾವು ಹೊರಟೆ ಮನೆಯಿಂದ ಹೊರಟ ಮೇಲೆ ಏನು ಮಾಡಿದ್ದೀನಿ ಗೊತ್ತಾ, ಮೇಯ್ನ್ ಒಂದು ಮಿಸ್ ಮಾಡಿಬಿಟ್ಟಿದ್ದೀನಿ. ನಾನು ಬಟ್ಟೆನೇ ಇಟ್ಕೊಂಡಿಲ್ಲ, ಅದನ್ನೇ ಮಿಸ್ ಮಾಡೋಗಿದ್ದೀನಿ. ಮತ್ತೆ ಮನೆಗೆ ವಾಪಸ್ ಬಂದು ಅದನ್ನು ತೊಗೊಂಡು ಹೊರಟೆ. ಹಾಗೆ ಹೋಗ್ತಾ ದಾರಿಯಲ್ಲಿ ದೇವಸ್ಥಾನ ಇತ್ತು, ಸಿಗುತ್ತೆ ನನಗೆ. ಆ ದೇವಸ್ಥಾನಕ್ಕೆ ಕೈ ಮುಗಿದು, ನಾನು ಯಾವಾಗಲೂ ನಂಬೋ ದೇವರು ಶಿವಪ್ಪ, ದೇವರಿಗೆ ಕೈ ಮುಗಿದು ನಾ ಬಸ್ ಹತ್ತಕ್ಕೆ ಹೋದರೆ ಇವತ್ತು ಬಸ್ಸು ಎಲ್ಲ ಫುಲ್ಲು ಫ್ರೀ. ನನಗಂತೂ ಖುಷಿಯಾಗೋಯಿತು ಬಸ್ಸಲ್ಲಿ ಓಡಾಡೋಕ್ಕೆ. ನೆಕ್ಸ್ಟ್ ನಾನು ಈವ್ನಿಂಗ್ ಹೋಗಿದ್ದು ನನ್ನ ಫ್ರೆಂಡ್, ಇವಳೇ ನನ್ನ ಫ್ರೆಂಡು ನೋಡಿ. ಗೌರಿ ಹಬ್ಬಕ್ಕೆ ನಾನು ಬಳೆ ಕೊಡಿಸ್ತೀನಿ ಅಂತ ಅಂದ್ಬಿಟ್ಟು ನಾವು ಬ್ಯಾಂಗಲ್ ಸ್ಟೋರ್ಗೆ ಹೋಗಿದ್ವಿ. ನಾನು ಅವಳಿಗೆ ಕೊಡಿಸ್ದೆ, ಅವಳು ನನಗೆ ಕೊಡಿಸಿದ್ಲು. ನಾನು ಇದನ್ನು ತೋರಿಸ್ತೀನಿ, ನನ್ನ ಬಳೆ ಯಾವ ಥರ ಅವಳು ಕೊಡಿಸಿದ್ದಾಳೆ ಅಂತ ಅಂದ್ಬಿಟ್ಟು. ನೋಡಿ ಇದೇ ಬಳೆ ಚೆನ್ನಾಗಿ ಕೈ ಕಾಣಿಸ್ತಿದೆ ಅಂತ ಅಂದ್ಬಿಟ್ಟು. ಇದು ಬಾಟ್ಲು ಅವ್ರಿಗೆ ಗಿಫ್ಟ್ ಕೊಟ್ಟಿರೋದು ಸಿಲ್ವರ್ ಜ್ಯುವೆಲರಿ ಅವರು, ಅವಳೆಲ್ಲಿ ತೊಗೊಂಡಿದ್ಲು ಅಲ್ಲಿ. ಆಮೇಲೆ ನಾವು ನೈಟ್ ಹೋಗಿದ್ದು 12 ಗಂಟೆಯಲ್ಲಿ ಐಸ್ ಕ್ರೀಮ್ ತಿನ್ನೋಕ್ಕೆ ಹೋದ್ವಿ. ನನಗಂತೂ ಖುಷಿ ಆಯಿತು. ರಾತ್ರಿ ಎಷ್ಟು ಫ್ರೀ ಇರುತ್ತೆ ಗೊತ್ತಾ, ಇದೇನು ಕ್ಲೋಸಿಂಗ್ ಟೈಮು ಐಸ್ ಕ್ರೀಮ್ ಶಾಪು. ನಾವು ಐಸ್ ಕ್ರೀಮ್ ತಿನ್ನೋಕ್ಕೆ ಹೋದ್ವಿ. ಐಸ್ ಕ್ರೀಮ್ ಎಲ್ಲ ತಗೊಂಡು ನಾವು ನೆಕ್ಸ್ಟು ಹೊರಟಾಗ ಆಲ್ರೆಡಿ ಒಂದು 12 ಕಾಲಾಗಿತ್ತು. ನೆಕ್ಸ್ಟ್ ಅಲ್ಲೇ ಸ್ವಲ್ಪ ಹೊತ್ತು ಕುತ್ಕೊಂಡು ಐಸ್ ಕ್ರೀಮ್ ಎಲ್ಲ ತಿನ್ಕೊಂಡು ನಮ್ಮದು ಎಲ್ಲ ವಿಷಯಗಳೆಲ್ಲ ಮಾತಾಡ್ತಾ ಎಲ್ಲೋದ್ರೂ ಆ ಮದುವೆದೇ ತೆಗಿತಾರೆ. ಭೂಮಿ ಅಂತೂ ಮದುವೆದೇ ತೆಗಿತಾ ಇದ್ಲು. ಲಾಸ್ಟಲ್ಲಿ ಏನು ಅಂದಿದ್ದಾಳೆ ಅಂತಂದು ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಎಷ್ಟು ಖುಷಿಯಾಗುತ್ತಲ್ವ ಲಾಂಗ್ ಡಿಸ್ಟೆನ್ಸ್ ಫ್ರೆಂಡ್ಶಿಪ್ಪಲ್ಲಿ ಇರೋದು. ನನಗದು ತುಂಬ ಖುಷಿಯಾಗುತ್ತೆ. ಭೂಮಿನ ನಾನು ಯಾವಾಗಲೂ ಮೀಟ್ ಮಾಡೋದು ಒಂದು ಮಂತ್ 2 ಮಂತ್ಸಿಗೆ ಒಂದು ಸತಿ. ಹೋದರೆ ನಾನು ಅಲ್ಲೇ ಇರ್ತೀನಿ. ಇವಾಗ ಅವರು ಭೂಮಿ ಪಕ್ಕ ಕೂತಿರೋರು ಯಜಮಾನ್ರು, ಸಾರಿ ಮರ್ತೇ ಬಿಟ್ಟಿದ್ದೆ. ಇವಾಗ ನಾವು ಇಲ್ಲಿಂದ ಹೊರಡ್ತಾ ಇದ್ದೀವಿ. ಇವತ್ತಿನ ಮಿನಿ ಬ್ಲಾಗ್ ಇಷ್ಟ ಗೈಸ್. ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಬಾಯ್. ರಾಮ ಸಿಗೋದಿಲ್ಲ, ಹೇಗೆ ನಿಮ್ದಲ್ಲಿ ಕೃಷ್ಣ.